ಈಗ ಹಣಕಾಸಿನ ಸ್ಥಿರತೆ ಬಂದಿದೆ. ಮೊದಲು ಹುಡುಗಿಯರು ಜಾಸ್ತಿ ಕಲಿತಿರಲಿಲ್ಲ, ಅನಿವಾರ್ಯವಾಗಿ ಅವನ ಜೊತೆಗೆ ಇರಬೇಕಾಗ್ತಿತ್ತು ಗಂಡನ ಜೊತೆಗೆ. ಯಾಕಂದ್ರೆ ಬೇರೆ ಹಾದಿ ಇಲ್ಲ, ಆಕೆ ಕಲ್ತಿಲ್ಲ, ತಾಯಿ ಮನೆಗೆ ಹೋಗೋಂಗಿಲ್ಲ, ಇವನ್ ಬಿಟ್ಟರೆ ಬೇರೆ ಗತಿ ಇಲ್ಲ. ಅನಿವಾರ್ಯವಾಗಿ ಸಂಕಟಪಟ್ಟು ಬದುಕಿದವ್ರನ್ನೂ ಕಂಡಿದ್ದೇನೆ ನಾನು. ಕಾಮನ್ ಅಕೌಂಟ್ ಮಾಡೋಕೆ ಒಪ್ಪಲಿಲ್ಲ ಅವರು, ಗಂಡ ಹೆಂಡತಿ ಇಬ್ರು. ಕಾಮನ್ ಅಕೌಂಟ್ ಬೇಡ ಅಂತ, ಇಬ್ರು ಗಳಿಸಿದ್ದನ್ನು ಒಂದು ಅಕೌಂಟಿಗೆ ಹಾಕೋಣ, ಇಬ್ರು ಬಳಸೋಣ ಅಂತ. ಇಬ್ರು ಒಪ್ಪಲಿಲ್ಲ, ಬೇಡ ಬೇಡ, ನಿನ್ನ ಅಕೌಂಟೇ ಬೇರೆ, ನನ್ನ ಅಕೌಂಟೇ ಬೇರೆ. ಎಲ್ಲಿ ವಿಶ್ವಾಸ ನಂಬಿಕೆ ಕಮ್ಮಿ ಆಗತ್ತೋ ಅಲ್ಲಿ ಒಡಕು ಶುರು ಆಗುತ್ತೆ. ಒಂದು ಕೆಲಸ ಹೇಳ್ತೀನಿ, ಕೆಲವು ಪತ್ತೇದಾರರಿದ್ದಾರೆ, ಕೆಲವರು ಅಂದರೆ ಏಜೆನ್ಸಿ ಇದಾವೆ, ಡಿಟೆಕ್ಟಿವ್ ಏಜೆನ್ಸಿ. ಅವ್ರು ಹೇಳ್ತಾರೆ, ನಮ್ಮ ಬಹುದೊಡ್ಡ ಕೆಲಸ ನಮ್ಗೆ ಬರ್ತಿರೋದೀಗ ಗಂಡ ಹೆಂಡತಿ ಬಗ್ಗೆ, ಹೆಂಡತಿ ಗಂಡನ ಬಗ್ಗೆ ಒಪ್ಪಿಸ್ತಾಳೆ ನಮ್ಮನ್ನು, ಹುಡ್ಕೊಂಬ, ಅವನೇನು ಮಾಡ್ತಾನೆ ನೋಡ್ಕೊಂಬ ಅಂತ. ಒಂದು ಸಲ ನಿಮ್ಮ ಸಂಶಯ ಬಂದುಬಿಟ್ರೆ ಹೆಂಗೆ ಉಳಿತಿದೆ ಬಂಧ ಉಳಿಯೋದೇ ಇಲ್ಲ. ಅದು ನಿಮ್ಮಲ್ಲಿ ವೀಕ್ನೆಸ್ ಇದೆ, ಅವರಲ್ಲಿ ವೀಕ್ನೆಸ್ ಇದೆ, ಅವರಲ್ಲೂ ಸ್ಟ್ರೆಂತ್ ಇದೆ, ನಮ್ಮಲ್ಲೂ ಸ್ಟ್ರೆಂತ್ ಇದೆ. ನಾವು ಮಾಡಬೇಕಾದದ್ದು ಒಂದೇ, ಈಗ ಅವರಲ್ಲಿರೋ ಶಕ್ತಿಯನ್ನು ಇವ್ರು ಗುರುತಿಸ್ಬೇಕು, ಇವರಲ್ಲಿ ಶಕ್ತಿಯನ್ನು ಅವ್ರು ಗುರುತಿಸ್ಬೇಕು. ವೀಕ್ನೆಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಇನ್ನೊಂದು ಕಾರಣ ಇತ್ತೀಚೆಗೆ ಬಂದದ್ದು ಅಂದರೆ, ಈಗ ಹಣಕಾಸಿನ ಸ್ಥಿರತೆ ಬಂದಿದೆ. ಮೊದಲು ಹುಡುಗಿಯರು ಜಾಸ್ತಿ ಕಲಿತಿರಲಿಲ್ಲ, ಅನಿವಾರ್ಯವಾಗಿ ಅವನ ಜೊತೆಗೆ ಇರಬೇಕಾಗ್ತಿತ್ತು ಗಂಡನ ಜೊತೆಗೆ. ಯಾಕಂದ್ರೆ ಬೇರೆ ಹಾದಿ ಇಲ್ಲ, ಆಕೆ ಕಲ್ತಿಲ್ಲ, ತಾಯಿ ಮನೆಗೆ ಹೋಗೋಂಗಿಲ್ಲ, ಇವನ್ ಬಿಟ್ಟರೆ ಬೇರೆ ಗತಿ ಇಲ್ಲ. ಅನಿವಾರ್ಯವಾಗಿ ಸಂಕಟಪಟ್ಟು ಬದುಕಿದವ್ರನ್ನೂ ಕಂಡಿದ್ದೇನೆ ನಾನು. ಈಗ ಹುಡುಗಿಯರು ಕೂಡ ಚೆನ್ನಾಗಿ ಕಲ್ತಿದ್ದಾರೆ, ಹುಡುಗರಷ್ಟೇ ಗಳಿಸ್ತಾರೆ, ಬಹುಶಃ ಹೆಚ್ಚು ಗಳಿಸ್ತಾರೆ. ಆಗ ಇವು ಇಲ್ಲದೆ ಹೋದರೆ ಬದುಕಬಹುದು ಅಂತ ಅನಿಸ್ಬಿಡುತ್ತೆ. ಒಂದು ಸಲ ಆರ್ಥಿಕ ಭದ್ರತೆ ಬಂದಾಗ ಅವನ ಅವಶ್ಯಕತೆ ಇಲ್ಲ ಅನಿಸ್ಬಿಡುತ್ತೆ. ನಮ್ಗೆ ಎರಡು ಅವಶ್ಯಕತೆಗಳು ಜೀವನದಲ್ಲಿ ಇರುವಂಥದ್ದು, ವಸ್ತು ಅವಶ್ಯಕತೆ, ಪ್ರೀತಿ ಅವಶ್ಯಕತೆ, ಎರಡೂ ಇರಬೇಕು. ವಸ್ತು ಅವಶ್ಯಕತೆಯನ್ನು ಹಣ ಪೂರೈಸಿಬಿಡ್ತದೆ. ಎಂಥ ವಸ್ತು ಬೇಕಾದ್ರೆ ನಾನೇ ಮನೆ ಕೊಂಡ್ಕೊಂಡ್ಬಿಡ್ತೀನಿ, ಗಂಡ ಆಗಬೇಕು, ನಾನೇ ಪರ್ಚೇಸ್ ಮಾಡ್ತೀನಿ, ನನಗೂ EMI ಕಟ್ಟೋಕೆ ಬರುತ್ತೆ ಅಂತ ಬರುತ್ತೆ. ಹೀಗೆ ಬಂದಾಗ ನಾನು ಕಟ್ಟೋಕೆ ಸಾಧ್ಯ ಇದೆ. ಒಂದು ಎಷ್ಟೋ ಸಲ ನೋಡಿದ್ದೀನಿ, ನಾನು ಪರಿಚಯದವರೊಬ್ಬರು ಕಾಮನ್ ಅಕೌಂಟ್ ಮಾಡೋಕೆ ಒಪ್ಪಲಿಲ್ಲ ಅವರು, ಗಂಡ ಹೆಂಡತಿ ಇಬ್ರು. ಕಾಮನ್ ಅಕೌಂಟ್ ಬೇಡ ಅಂತ, ಇಬ್ರು ಗಳಿಸಿದ್ದನ್ನು ಒಂದು ಅಕೌಂಟಿಗೆ ಹಾಕೋಣ, ಇಬ್ರು ಬಳಸೋಣ ಅಂತ. ಇಬ್ರು ಒಪ್ಪಲಿಲ್ಲ, ಬೇಡ ಬೇಡ, ನಿನ್ನ ಅಕೌಂಟೇ ಬೇರೆ, ನನ್ನ ಅಕೌಂಟೇ ಬೇರೆ. ಅಂದರೆ ನಾವು ಒಂದು ಆಗಲಿಲ್ಲಲ್ಲ. ಈ ವಸ್ತು ಬಗ್ಗೆ ಪ್ರೀತಿ ಹೆಚ್ಚಾಯಿತೆ ಹೊರತಾಗಿ ಜೀವದ ಬಗ್ಗೆ ಪ್ರೀತಿ ಹೆಚ್ಚಾಗಲಿಲ್ಲ. ಆದರೆ ತಿಳಿಬೇಕಾದದ್ದು ತಿಳಿತದೆ, ಅವಾಗೊಂದ್ಸಲ ತಿಳಿತದೆ. ಜೀವ ಪ್ರೀತಿ ಬಹಳ ದೊಡ್ಡದು ಮತ್ತು ದೀರ್ಘಕಾಲದ್ದು, ವಸ್ತು ಪ್ರೀತಿ ತುಂಬ ತಾತ್ಕಾಲಿಕವಾದದ್ದು. ನೀವೆಂಥದೇ ಅತ್ಯುತ್ತಮವಾದಂಥ ಒಂದು ವಸ್ತು ತಗೊಳ್ಳಿ, 4 ವರ್ಷಕ್ಕೆ ಸಾಕು ಅನಿಸ್ಬಿಡುತ್ತೆ ಅಲ್ವಾ. ಈ ಹಳೆ ಕಾರು, ಹೊಸ ಕಾರು ತೊಗೊಂಡಾಗ ವರ್ಷಿದ್ದೇ ಹೊಸದಿದ್ದಾಗ ಒರೆಸ್ಬೇಕಾಗಿಲ್ಲ. ಒಂದು 2 ಸ್ಕ್ರ್ಯಾಚ್ ಬಿದ್ಮೇಲೆ ಎದೆ ಮೇಲೆ ಬರೆ ಕೊಟ್ಟಂಗೆ ಆಗುತ್ತೆ, ಅಯ್ಯೋ ಸ್ಕ್ರ್ಯಾಚ್ ಬಿತ್ತು ಅಂತ. 3 ವರ್ಷಕ್ಕೆ ತೆಗೆದ್ಬಿಡೋಣ, ಒಳ್ಳೆದಾಗಿ ತೆಗೆದ್ಬಿಡೋಣ ಅಂತ ಅಂತೀವಿ ಅಲ್ವಾ. ಆದರೆ ಗಂಡ ಹೆಂಡತಿ ನಿಜವಾಗ್ಲೂ ಪ್ರೀತಿಯಿಂದ ಇದ್ದಾಗ, ನನಗದೊಂದು ಜೀವ ಅಂತ ಭಾವನೆ ಬಂದಾಗ, ನಾನು ನಂಬ್ಕೊಂಡು ಬಂದಂಥ ಜೀವ, ಅದು ನಂಬ್ಕೊಂಡು ನಾನಿದ್ದೀನಿ ಅನ್ನುವಂಥ ನಂಬಿಕೆ ಇದ್ದರೆ ಆಗೋಲ್ಲ. ಇನ್ನೊಂದು ಬಹುಮುಖ್ಯವಾದ ಪ್ರಶ್ನೆ ನೀವು ಕೇಳಿದ ಉತ್ತರ ಅಂದರೆ, ಎಲ್ಲಿ ವಿಶ್ವಾಸ ನಂಬಿಕೆ ಕಮ್ಮಿ ಆಗತ್ತೋ ಅಲ್ಲಿ ಒಡಕು ಶುರು ಆಗುತ್ತೆ. ಐ ಹ್ಯಾವ್ ಟು ಟ್ರಸ್ಟ್ ಮೈ ವೈಫ್, ಐ ಕ್ಯಾನ್ ಬಿ ಸಸ್ಪಿಷಿಯಸ್ ಅಬೌಟ್ ಹರ್. ನನ್ನ ಹೆಂಡತಿ ಏನು ಮಾಡ್ತಾಳೆ, ಯಾರ ಜೊತೆಗೆ ಹೋಗ್ತಾಳೆ. ಒಂದು ಕೆಲಸ ಹೇಳ್ತೀನಿ, ಕೆಲವು ಪತ್ತೇದಾರರಿದ್ದಾರೆ, ಕೆಲವರು ಅಂದರೆ ಏಜೆನ್ಸಿ ಇದಾವೆ, ಡಿಟೆಕ್ಟಿವ್ ಏಜೆನ್ಸಿ. ಅವ್ರು ಹೇಳ್ತಾರೆ, ನಮ್ಮ ಬಹುದೊಡ್ಡ ಕೆಲಸ ನಮ್ಗೆ ಬರ್ತಿರೋದೀಗ ಗಂಡ ಹೆಂಡತಿ ಬಗ್ಗೆ, ಹೆಂಡತಿ ಗಂಡನ ಬಗ್ಗೆ ಒಪ್ಪಿಸ್ತಾಳೆ ನಮ್ಮನ್ನು, ಹುಡ್ಕೊಂಬ, ಅವನೇನು ಮಾಡ್ತಾನೆ ನೋಡ್ಕೊಂಬ ಅಂತ. ಒಂದು ಸಲ ನಿಮ್ಮ ಸಂಶಯ ಬಂದುಬಿಟ್ರೆ ಹೆಂಗೆ ಉಳಿತಿದೆ ಬಂಧ ಉಳಿಯೋದೇ ಇಲ್ಲ. ಅದು ಒಂದು ಹೇಳ್ತಾರೆ, ಉತ್ತರ ಕರ್ನಾಟಕದ ಮಾತಿದೆ, ದಿಟ್ಟಿಸ್ ನೋಡಿದ್ರೆ ಮಾಡ್ಕೊಂಡು ಹೆಂಡತಿ ಮೆಳ್ಳುಗಣ್ಣು ಅಂತ. ಚೆನ್ನಾಗೇ ಇರ್ತಾಳೆ ಆಕೆ, ಹಿಂಗೆ ನೋಡಿಬಿಟ್ಟು ಕಣ್ಣು ಸೊಟ್ಟ ಇದೆಯಾ ನಿಂದು ಅಂತ ಕೇಳ್ತಾರೆ. ಬಹಳ ದಿಟ್ಟಿಸ್ ನೋಡಬೇಡಿ ಅದನ್ನು. ನಿಮ್ಮಲ್ಲಿ ವೀಕ್ನೆಸ್ ಇದೆ, ಅವರಲ್ಲಿ ವೀಕ್ನೆಸ್ ಇದೆ, ಅವರಲ್ಲೂ ಸ್ಟ್ರೆಂತ್ ಇದೆ, ನಮ್ಮಲ್ಲೂ ಸ್ಟ್ರೆಂತ್ ಇದೆ. ನಾವು ಮಾಡಬೇಕಾದದ್ದು ಒಂದೇ, ಈಗ ಅವರಲ್ಲಿರೋ ಶಕ್ತಿಯನ್ನು ಇವ್ರು ಗುರುತಿಸ್ಬೇಕು, ಇವರಲ್ಲಿ ಶಕ್ತಿಯನ್ನು ಅವ್ರು ಗುರುತಿಸ್ಬೇಕು. ವೀಕ್ನೆಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಯಾರೂ ಪರಿಪೂರ್ಣರಲ್ಲ ಜಗತ್ತಲ್ಲಿ, ದೇವರೊಬ್ಬರನ್ನು ಬಿಟ್ಟರೆ ಅಲ್ವಾ. ನಾವು ಯಾರೂ ದೇವರಲ್ಲ. ಆದ್ದರಿಂದ ಅವರಲ್ಲಿರುವಂಥ ಅಪರಿಪೂರ್ಣತೆಯನ್ನು ಒತ್ತು ಕೊಡೋದಕ್ಕಿಂತ ಏನು ಚೆನ್ನಾಗಿದೆ ಕಂಡ್ಕೋಬೇಕಲ್ವಾ. ನಾನು ಸಿಂಪಲ್ ಹೇಳ್ತೀನಮ್ಮ, ಈ ಬಾಳೆಹಣ್ಣು ತರಕ್ಕೆ ಹೋಗ್ತೀವಿ ಅಂಗಡಿಗೆ, ಬಾರ್ಗೇನ್ ಮಾಡ್ತೀರಿ, ಯಾಕೋ ಅಷ್ಟೇ ಕಮ್ಮಿ ನೋಡಿ 50 ರೂಪಾಯಿ ಮಾಡು ಅಂತ ಚೌಕಾಸಿ ಮಾಡ್ತೀವಿ. ಚೌಕಾಸಿ ಮಾಡಿದ್ಮೇಲೆ ಕೊಳತು ಬಾಳೆಹಣ್ಣು ತರ್ತೀನ ನಾನು? ಇಲ್ಲ, ಹುಡ್ಕಾಡಿ ಅದ್ರ ಯಾವ ಬಾಳೆಹಣ್ಣು ಚೆನ್ನಾಗಿದೆ ಹುಡ್ಕಾಡ್ಕೊಂಡು ತೊಗೊಂಬರ್ತೀನಲ್ವಾ. ನನಗೆ ಯಾವ್ದು ಒಳ್ಳೆಯದು, ಯಾವ್ದು ಚಂದ ಅದನ್ನೇ ತೊಗೊಂಬರ್ತೀನಿ ಮನೆಗೆ. ಕೆಟ್ಟದಾದ್ರು ತರೋಲ್ಲ ನಾನು. ಒಂದು ದಿವಸ ಅತಿಯಿಂದ ಮುಗಿಸೋ ಬಾಳೆಹಣ್ಣಿಗೆ ಎಷ್ಟು ಚಿಂತೆ ಮಾಡೋದಾದರೆ, ಜೀವನ ಹಂಚಿಕೊಳ್ಳೋಂಥ ಹೆಂಡತಿ ಜೊತೆಗೆ, ಗಂಡನ ಜೊತೆಗೆ ಇನ್ನೂ ಜಾಸ್ತಿ ಹುಷಾರಾಗಿರ್ಬೇಕಲ್ವ. ಈ ಮದುವೆ ಅಂದರೆ ಏನು ಅಂತ ಕಾನ್ಸೆಪ್ಟ್ ಗೊತ್ತಿಲ್ಲ, ಅದಕ್ಕಾಗಿರೋದು. ಒಂದು ಹೊಂದಾಣಿಕೆ ಕಮ್ಮಿ ಆಗೋದಕ್ಕೆ ನನ್ನ ಅಹಂಕಾರಗಳು ಅಡ್ಡ ಬರ್ತದೆ. ನಾನು ಸರಿ ಅಂತ ಬರುತ್ತೆ. ಆ ಪದ ವಿವಾಹ ಅಂತ ಬಂದಿರೋದೇ ವಿವಾಹ ಅನ್ನೋ ಪದದಿಂದ ಬಂದದ್ದು.
ವಿ ಫ್ಲೋ ಟುಗೆದರ್, ಜೊತೆಗೆ ಹರಿತೇವೆ ಅಂತ ತೀರ್ಮಾನ ಮಾಡ್ಕೋಬೇಕು. ಮದುವೆ ಆಗುವಾಗ ನಾವು ಜೊತೆಯಾಗಿ ಹರಿತೇವೆ ಅಂತ ತೀರ್ಮಾನ ಮಾಡ್ಕೋಬೇಕು. ಒಂದ್ಸಲ ತೀರ್ಮಾನ ಗಟ್ಟಿ ಆಗಿದ್ರೆ ಕಲ್ಪನೆ ಯಾಕೆ ಬರುತ್ತೆ ಡಿವೋರ್ಸದ್ದು? ಡಿವೋರ್ಸ್ ಪದಾನೇ ತಪ್ಪದು. ಅಂದ್ರೆ ಐ ಡೋಂಟ್ ಎಗ್ರಿ ಅಂತ. ಡಿವೋರ್ಸ್ ಅಂದ್ರೆ ಐ ಡೋಂಟ್ ಎಗ್ರಿ, ಐ ಡಿವೋರ್ಸ್ ಫ್ರಮ್ ದಿ ಐಡಿಯಾ ಅಂತೀವಿ. ಅಂದ್ರೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದಂಗಾಯ್ತು. ವಿವಾಹ ಎಲ್ಲಿ ಬಂತು ಅಲ್ಲಿ? ಮೂಲ ಕಾರಣ ನಾನು ಸರಿ, ನಾನು ಯಾಕೆ ಮಾಡಬೇಕು, ನೀನು ಯಾಕೆ ಮಾಡಬೇಕು ಅಂತ. ನಾನು ಅನ್ನೋದು ಪ್ರಮುಖ ಆದಾಗ ಡಿವೋರ್ಸ್ ಬರುತ್ತೆ, ನಾವು ಅಂದಾಗ ವಿವಾಹ ಗಟ್ಟಿ ಆಗ್ತದೆ. ಈಗ ಈ ಪ್ರೀತಿ ಅಂತ ಒಂದು ಇದೆಯಲ್ಲ, ಅದರಲ್ಲಿ 2 ಭಾಗ ಇದೆ. ಒಂದು ಪ್ರೇಮ, ಒಂದು ಪ್ರೀತಿ ಅಂತ. ಈಗ ನನಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ಸುತ್ತೆ ಅಲ್ವಾ, ಐಸ್ ಕ್ರೀಮ್ ತಿನ್ಬೇಕು ಅಂತ ಆಸೆ, ತಿಂದೆ ಐಸ್ ಕ್ರೀಮು, 2 ತಿಂದು ಸಾಕು ಅನ್ಸ್ಬಿಡ್ತು. 3ನೇ ಐಸ್ ಕ್ರೀಮ್ ಕೊಟ್ಟರೆ ಬೇಡಪ್ಪ ಅಂತ ಅರ್ಧಕ್ಕೆ ಬಿಸಾಕ್ಬಿಡ್ತೀನಿ, ತೃಪ್ತಿ ಆಗೋಯ್ತು ಅಲ್ಲಿಗೇನೆ. ಹಾಗೆ ಒಂದು ಐಸ್ ಕ್ರೀಮ್ ಥರ, ಒಂದು ಊಟದ ಥರ ಈ ಜೀವನ ಪರ್ಯಂತ ಇರುವಂತಹ ಸೊಬಗಿದೆಯಲ್ಲ, ಅದು ತಾತ್ಪೂರ್ತಿಕ ಆಗಬಾರ್ದು. ಅದು ತಾತ್ಪೂರ್ತಿಕ ಆದ್ರೆ ಜೀವನಕ್ಕೆ ಅರ್ಥವೇ ಇಲ್ಲ. ಇನ್ನೊಂದು ಹೇಳ್ತೀನಿ ಯಾಕೆ ಹಂಗಾಗತ್ತೆ ಅಂದ್ರೆ, ಇನ್ನೊಬ್ಬರು ನಾನು ಕಮೋಡಿಟಿ ಅಂತ ಬಳಸೋದಾದ್ರೆ, ಒಂದು ವಸ್ತು ಅಂತ ಬಳಸೋದಾದ್ರೆ, ವಸ್ತು ಸಾಕಾಗ್ಬಿಡ್ತದೆ ನನಗೆ. ಯಾವುದಾದ್ರೂ ಎಂಥ ಪ್ರೀತಿ ಪದಾರ್ಥ, ಜಿಲೇಬಿ ತಿನ್ಬೇಕು ಅಂದ್ರೂ ಕೂಡ 4 ಬಿಟ್ಟು 5 ಹಾಕಿದ್ರೆ ಸಾಕಪ್ಪ ಅನ್ಸ್ಬಿಡುತ್ತೆ ಅಲ್ವಾ. ಅದು ವಸ್ತು, ಅದು ವಸ್ತುವಿಗೆ ಸಾಕು ಅನ್ಸುತ್ತೆ, ಪ್ರೀತಿಗೆ ಅನ್ಸಲ್ಲ. ಪ್ರೀತಿ ಬಗದಷ್ಟು ಜಾಸ್ತಿ ಆಗ್ತದೆ. ಅದನ್ನು ಕಂಡ್ಕೋಬೇಕಾಗಿದೆ ನಮ್ಮ ಹುಡುಗರೀಗ. ಈಗ ಏನಾಗಿದೆ ಗೊತ್ತಾ, ಮೊಬೈಲ್ ಬಂದದ್ದು, ನಾವು ಸಣ್ಣವ್ರದಾಗ ಹಾಡು ಕೇಳ್ತಿದ್ವಿ, ನನ್ನೆ ಮುನ್ನೆ ಬಚ್ಚೆ ತೇರಿ ಮುಟ್ಟೆ ಮೇ ಕ್ಯಾ ಹೇ ಅಂತ. ಈಗ ಇಡೀ ಜಗತ್ತೇ ನನ್ನ ಕೈಯಲ್ಲಿ ಬಂದ್ಬಿಟ್ಟಿದೆ. ಮೊಬೈಲ್ ಒಂದಿದ್ರೆ ಸಾಕು, ಇನ್ನೇನೂ ಬೇಕಿಲ್ಲ ಅನ್ನೋಷ್ಟರ ಮಟ್ಟಿಗೆ ಬಂದಿದೆ. ನಾನು ಮೊನ್ನೆ ಅಮೆರಿಕಾದಲ್ಲಿದ್ದಾಗ ಹುಡುಗ ಹೇಳ್ತಿದ್ದ, ಐ ಕ್ಯಾನ್ ಲೀವ್ ಮೈ ವೈಫ್ ಬಟ್ ಐ ಕಾಂಟ್ ಲೀವ್ ಮೈ ಮೊಬೈಲ್ ಅಂತ. ಅಂದರೆ ಮೊಬೈಲ್ ಬಹಳ ಮುಖ್ಯ ಆಯ್ತು ಆತನಿಗೆ. ಇವೆಲ್ಲ ವಸ್ತುಗಳೇ. ಮತ್ತೆ ನಾನು ಅಲ್ಲಿಗೆ ಬರಬೇಕು. ವಸ್ತು ಬೇರೆ, ಜೀವ ಬೇರೆ. ವಸ್ತುವಿಗೆ ಒಂದು ತಾತ್ಕಾಲಿಕ ಪ್ರಜ್ಞೆ ಇದೆ, ಅಷ್ಟೇ ಹೊತ್ತು ಇರೋದಂಥದ್ದು. ಎಂಥ ಒಳ್ಳೆ ಮೊಬೈಲ್ ತಗೊಳ್ಳಿ, ನೀವು ಒಳ್ಳೆ ಕಾರ್ ತಗೊಳ್ಳಿ, 3 ವರ್ಷ ಆದ್ಮೇಲೆ ಸಾಕು ಅನ್ಸ್ಬಿಡುತ್ತೆ, ಚೇಂಜ್ ಮಾಡೋಣ, ಕಾರ್ ಸಾಕು, ಮೊಬೈಲ್ ಚೇಂಜ್ ಮಾಡೋಣ ಅನ್ಸುತ್ತೆ. ಅದು ಪ್ರೀತಿ ಹಾಗಲ್ಲ. ಪ್ರೀತಿ ಇದ್ರೆ 80 ವರ್ಷ ಆದರೂ ಸಂಭ್ರಮದಿಂದ ಬದುಕಿದವ್ರನ್ನ ಕಂಡಿದ್ದೇನೆ ನಾನು. ಅಂದ್ರೆ ದಿನ ಕಳೆದ ಹಾಗೆ, ಸಾಮಾನ್ಯ ಹುಣಸೆ ಹಣ್ಣಿನ ಎಕ್ಸಾಂಪಲ್ ಕೊಡ್ತಾರೆ, ಹಳೇದಾದಷ್ಟು ಹುಳಿ ಜಾಸ್ತಿ ಆಗುತ್ತೆ ಅಂತ. ಹಾಗೆ ಪ್ರೀತಿ ಕೂಡ ಹಾಗಾಗಬೇಕು. ವಸ್ತು ಅಂತ ತಿಳ್ಕೊಂಡಾಗ ಅದರ ಆಯುಷ್ಯ ತುಂಬಾ ಕಮ್ಮಿ, ಅಲ್ಪಾಯುಷ್ಯ. ಅದು ಪ್ರೀತಿ ಅನ್ಕೊಂಡಾಗ ದೀರ್ಘಾಯುಷ್ಯ ಆಗ್ತದೆ. ಅದಕ್ಕೆ ನಮ್ಮ ಹುಡುಗರಿಗೆ ಹೇಳಬೇಕಾದದ್ದು, ಪ್ರೀತಿ ಸಂಗಾತಿಯನ್ನು ಹುಡುಕೊಳ್ಳೋದು ಅದು ವಸ್ತು ಅಲ್ಲ, ಒಂದು ಹುಡುಗಿ ವಸ್ತು ಅಲ್ಲ, ಹುಡುಗ ವಸ್ತು ಅಲ್ಲ. ಅದೊಂದು ಪ್ರೀತಿಯ ಸಂಕೇತ. ಅದು ಎಷ್ಟು ವರ್ಷ ಬಳಸ್ತೀರೋ ಅಷ್ಟು ವರ್ಷ ಬೆಳ್ಕೊಂಡಿರುತ್ತೆ. ಮತ್ತು ಇನ್ನೊಂದು, ಟೆಕ್ನಾಲಜಿನ ನಾವು ಸರಿಯಾಗಿ ಬಳಸ್ಕೋತಾ ಇಲ್ಲ. ಮುಖ್ಯವಾಗಿ ಹೇಳಬೇಕಾದ್ರೆ ಈ ಫೇಸ್ಬುಕ್ ಹುಚ್ಚಿದೆ ನಾವು ಬಹಳ. ಯಾವ್ಯಾವುದೋ ಕಾಲಕ್ಕೆ ಯಾವ್ಯಾವುದೋ ಫೋಟೋ ತೆಗೆಸ್ಕೊಂಡು ಎಲ್ಲೆಲ್ಲೋ ಹಾಕ್ಬಿಡ್ತೀವಿ. ಅದು ಗೊತ್ತಿರ್ಬೇಕು ನಮಗೆ, ಅದು ಫುಟ್ ಪ್ರಿಂಟ್ಸ್ ಇರುತ್ತೆ, ಎಲ್ಲೂ ಹೋಗಲ್ಲ ಅದು. ಒಂದ್ಸಲ ನೀವು ಅಲ್ಲಿ ಫೋಟೋ ಹಾಕಿದ್ರೆ ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ, ಯಾರಾದರೂ ಟ್ರ್ಯಾಕ್ ಮಾಡ್ಬೋದು ಅದನ್ನ. ಯಾವುದೋ ಹುಡುಗಿ ಮದುವೆ ಮೊದಲು ಏನೋ ಸಂಭ್ರಮದಲ್ಲಿ ಯಾವುದೋ ಹುಡುಗ ಫೋಟೋ ತೆಗೆಸ್ಕೊಂಡು ಹಾಕೊಂಡ್ಬಿಡ್ತಾರೆ. ಅದು ತಾತ್ಪೂರ್ತಿಕ ಸಂಬಂಧ, ಅದು ಬಹಳ ಪ್ರೀತಿ ಇರೋಲ್ಲ. ಅದೇನೋ ಆವೇಶ, ಅದೊಂಥರ. ಅದನ್ನು ಹಾಕ್ಕೊಂಡಿರ್ತಾಳೆ. ಮುಂದೆ ಯಾವತ್ತೂ 4-5 ವರ್ಷ ಆದ್ಮೇಲೆ, ಮದುವೆ ಆದ್ಮೇಲೆ ಗಂಡ ಹುಡುಕಿದಾಗ, ನೋಡು ಆ ಹುಡುಗನ ಜೊತೆಗಿದ್ದಂತೆ ನೀನು, ಶುರು ಕೊರಕಲು ಶುರು. ಅದನ್ನ ಯಾಕೆ ಉತ್ಸಾಹ ತೋರಿಸ್ಬೇಕು? ಅದನ್ನ ನಿಮ್ಮ ಪರ್ಸನಲ್ ಬದುಕನ್ನು ಯಾಕೆ ಜೀವನ ತೆಗೆದು ತೋರಿಸ್ಬೇಕು ಜಗತ್ತಿಗೆಲ್ಲ? ಯಾಕೆ ಬೇಕಾಗಿದೆ ಅದು? ನೀವು ಪಬ್ಲಿಕ್ ಫಿಗರ್ ಅಲ್ಲ. ನೀವು ರಾಷ್ಟ್ರಪತಿ ಆಗಿದ್ರೆ, ಪ್ರಧಾನ ಮಂತ್ರಿ ಆಗಿದ್ರೆ, ಅವ್ರು ಏನು ಮಾಡಿದ್ರು ಸುದ್ದಿ ಪೇಪರಲ್ಲಿ ಬರುತ್ತೆ. ನೀವು ಅದಲ್ಲ. ಯಾಕೆ ಹಾಕೋಕೆ ಹೋಗ್ತೀರಿ? ನಿಮ್ಮ ವೈಯಕ್ತಿಕ ಜೀವನವನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ನಾನು ಕಾಜಿದೆ, ಗಾಜಿನ ಗ್ಲಾಸ್ ಇದೆ ನಿಮ್ಮ ಹತ್ರ, ಗ್ಲಾಸ್ ಇದೆಯಲ್ಲ, ಅದನ್ನೆಲ್ಲಿ ಇಡ್ತೀವಿ ನಾವು? ಟೇಬಲ್ ಮೇಲೆ ಇಡ್ತೀವಿ, ಶೋಕೇಸಲ್ಲಿ ಇಡ್ತೀವಿ. ಡೈಮಂಡ್ ಎಲ್ಲಿ ಇಡ್ತೀರಿ? ಟೇಬಲ್ ಮೇಲೆ ಇಡಲ್ಲ, ಅದನ್ನು ಲಾಕರಲ್ಲಿ ಇಡ್ತೀವಿ. ಯಾವುದು ಅತ್ಯಂತ ಬಹುಮುಖ್ಯವಾದದ್ದೋ ಅದನ್ನು ಲಾಕರಲ್ಲಿ ಇಡಬೇಕು, ಯಾವುದು ಟೆಂಪರರಿ ಇದೆಯೋ ಅದನ್ನು ಟೇಬಲ್ ಮೇಲೆ ಇಡಿ. ನಿಮ್ಮ ಜೀವನ, ವೈಯಕ್ತಿಕ ಜೀವನ, ವೈವಾಹಿಕ ಜೀವನ ಡೈಮಂಡ್ ಇದ್ದ ಹಾಗೆ, ಅದನ್ನು ಕಾಪಾಡ್ಕೊಂಡು ಒಳಗಡೆ ಇಟ್ಕೋಬೇಕು. ನಿಮ್ಮ ಗುಟ್ಟು ನಿಮ್ಮ ಗಂಡ ಹೆಂಡತಿ ನಡುವೆ ಇರಬೇಕದು. ಪ್ರಪಂಚಕ್ಕೆಲ್ಲ ಸಾರಿ ಹೇಳುವಂಥ ಅವಶ್ಯಕತೆ ಇಲ್ಲ, ಅದು ಏನೂ ಕಾರಣ ಇಲ್ಲ. ಎಲ್ಲಿವರೆಗೂ ನೀವು ವೈಯಕ್ತಿಕ ಬದುಕನ್ನು ಡೈಮಂಡ್ ಥರ ಕಾಣಿಸೋದಿಲ್ಲ, ನೀವು ಕಾಜಿನ ಥರ ಹೊರಗಡೆ ಇಡ್ತೀರಿ. ಇಟ್ಟಾಗ ಏನಾಗುತ್ತೆ ಹೇಳಿ, ಹೊರಗೆ ಕಾಜಿನ ಥರ ಇಟ್ಟಾಗ ಒಡೆದು ಹೋಗುತ್ತೆ ಗ್ಲಾಸು. ಗ್ಲಾಸ್ ಒಡೆದು ಹೋದಂಗೆ ಡೈಮಂಡ್ ಒಡೆದು ಹೋಗಲ್ಲ ಯಾವತ್ತೂ. ಅದರಿಂದ ವೈಯಕ್ತಿಕ ಜೀವನವನ್ನು ಡೈಮಂಡ್ ಥರ ಒಳಗಡೆ ಕಾಪಾಡಿಕೊಂಡು ಭದ್ರವಾಗಿಟ್ಕೊಂಡು ಇಬ್ಬರು ಗುಟ್ಟಿಬ್ಬರು ನಡುವೆ ಇರಬೇಕು, ಹೊರಗಡೆ ಹೋಗಬೇಕಾಗಿಲ್ಲ. ಪ್ರಪಂಚಕ್ಕೆಲ್ಲ ಸಾರಿ ಹೇಳಬೇಕಾಗಿಲ್ಲ. ಈಗ ಸಿನಿಮಾ ಸ್ಟಾರ್ ಮಾಡೋದನ್ನು ನೋಡಿ ನಾವು ಮಾಡೋಕ್ಕೆ ಹೋದಾಗ ಅವ್ರ ಬದುಕು ಹೆಂಗಾಗಿದ್ದು ಹಾಗೆ ನಮ್ಮ ಬದುಕು ಆಗುತ್ತೆ. ಅದಾಗಬೇಕಾಗಿಲ್ಲ. ನಮಗೇನಾಗಿದೆ ಅಂದರೆ ಈಗ ಹಣ ಮುಖ್ಯ ಆಗಿದೆ.
ಎಲ್ಲರೂ ಕಾರ್ ತಗೋತಾರೆ, ನಾವು ತಗೋಬೇಕು. ಎಲ್ಲರೂ ಮನೆ ಕೊಟ್ಟಿದ್ದ ನಾನು ತಗೋಬೇಕು. ಗಂಡ ಹೆಂಡತಿ ಮಷಿನ್ ಥರ ದುಡಿಯೋದಾಗಿದೆ. ಆದರೆ ಅವ್ರು ಮರೆತು ಹೋಗೋದೇನು ಅಂದರೆ, ತಮ್ಮಿಂದ ಬಂದಂಥ ಈ ಮಕ್ಕಳು ತಂದೆ ತಾಯಿ ಇದ್ದು ಅನಾಥರಾಗುವಂಥ ಪರಿಸ್ಥಿತಿ ಬಂದಿದೆಯಲ್ಲ. ಎಲ್ಲೋ ಬೇಬಿ ಸಿಟ್ಟಿಂಗಲ್ಲಿ ಇರಬೇಕು, ಎಲ್ಲೋ ಒಂದು ಕಡೆ ಇರಬೇಕು. ಒಂದು ಮಾತು ನಾವು ಅರ್ಥ ಮಾಡ್ಕೋಬೇಕಾದದ್ದು, ಒಂದು ಮಗು ಆದರೆ ಅದಕ್ಕೆ ಜವಾಬ್ದಾರರು ನೀವು. ಆ ಜವಾಬ್ದಾರಿನ ಎಷ್ಟು ಚೆನ್ನಾಗಿ ನಿಭಾಯಿಸ್ತೀರೋ ಅಷ್ಟು ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಮಕ್ಕಳನ್ನು ಹಾಗೆ ಬೆಳೆಸೋಕ್ಕಾಗಲ್ಲ. ಇನ್ನೊಂದು ಇಂಗ್ಲೀಷಲ್ಲಿ ಒಂದು ಪದ್ಯ ಇದೆ, ಯುವರ್ ಚೈಲ್ಡ್ ಈಸ್ ನಾಟ್ ಯುವರ್ ಚೈಲ್ಡ್ ಅಂತ. ನಿಮ್ಮ ಮಗು ಅಲ್ಲ, ಭವಿಷ್ಯದ ಅವನು ನಾಯಕಿ ಆಗ್ತಾಳೆ ಆಕೆ ಪ್ರಪಂಚಕ್ಕೆ. ಅಂಥದ್ದನ್ನು ತಯಾರು ಮಾಡಬೇಕಲ್ಲ ನಾನು. ನನಗೆ 20,000 ಬರ್ತದೆ, 50,000 ಸಂಬಳ ಬರ್ತದೆ ಅಂತ ಹೇಳಿ ಆ ಜೀವ, ಅದು ಮಗು ಅಂದರೆ ಜೀವ, ಅದು ಆ ಜೀವಕ್ಕೆ ಏನೇನು ತುಡಿತಾ ಇದೆ, ಸಾಧನೆ ಮಾಡಬೇಕು ಅಂತ ಮನಸ್ಸಿದೆ. ಅದಕ್ಕೆ ನಾನು ಬೆನ್ನೆಲುಬಾಗಿ ನಿಲ್ಕೊಳ್ಳದೆ ಹೋದರೆ ನಾನು ತಾಯಿಯಾಗಿ ತಂದೆ ಆಗಿಲ್ಲ, ನನ್ನ ಕರ್ತವ್ಯದಲ್ಲಿ ಸೋತಿದ್ದೀನಿ ಅಂತ ಅರ್ಥ. ನಾನು ಎಷ್ಟೇ ಕೆಲಸ ಮಾಡ್ತಿರ್ಬೋದು, ಆ ಮಗುಗೋಸ್ಕರ ಟೈಮ್ ಕೊಡಬೇಕು. ನಾನು ಮಗುನ ಹುಟ್ಟಿಸಿದ್ ನೀವು, ಆ ಜವಾಬ್ದಾರಿ ಬೇಡವಾ ನಿಮಗೆ? ಆ ಜವಾಬ್ದಾರಿಯನ್ನು ಬೆಳೆಸಬೇಕಾಗತ್ತೆ. ಅದಕ್ಕೋಸ್ಕರ 1-2 ವರ್ಷ ತಗೊಳ್ಳಿ. ನಾನು ಹೇಳ್ತೀನಿ, ಮೊದಲಿನ 10 ವರ್ಷ ಬಹಳ ಮುಖ್ಯ, 5 ವರ್ಷ ತುಂಬ ಮುಖ್ಯ. ಮುಂದಿನ 10 ವರ್ಷ ಇದೆಯಲ್ಲ, 10 ವರ್ಷ ನೀವು ಮಕ್ಕಳನ್ನು ಸರಿಯಾಗಿ ನೋಡ್ಕೊಂಡ್ರೆ ಮುಂದೆ ತಲೆ ಕೆಡಿಸ್ಕೋಬೇಡಿ, ಆಮೇಲೆ ಬದುಕ್ತಾರೆ ಹುಡುಗರೆಲ್ಲ. ಆ ತಂದೆ ತಾಯಿ ಅಂತಃಕರಣ ಕೊಡಬೇಕು. ಪ್ರಪಂಚದ ಯಾವುದೇ ವಿಶ್ವವಿದ್ಯಾಲಯ ಆಗಲಿ ಅಪ್ಪ ಅಮ್ಮ ಕೊಡದೆ ಇರೋದನ್ನು ಕೊಡೋಕೆ ಸಾಧ್ಯ ಇಲ್ಲ. ಅಪ್ಪ ಅಮ್ಮ ಗುಡಿಸಲಲ್ಲೇ ಇರ್ಬೋದು, ಆದರೆ ಇವನ್ ಹಾರ್ವರ್ಡ್ ಕೆನಾಟ್ ಟೀಚ್ ವಾಟ್ ದ ಪೇರೆಂಟ್ಸ್ ಕೆನಾಟ್ ಟೀಚ್.